ವಿಜಯನಗರ ಸಾಮ್ರಾಜ್ಯವಿದ್ದ ಈ ನೆಲಕ್ಕೆ ಕಾಲಿಟ್ಟು ಮೊದಲ ಭಾಗದಲ್ಲಿ ಒಂದಷ್ಟು ಐತಿಹಾಸಿಕ ಜಾಗಗಳ ಕಥೆಯನ್ನ ಹೇಳಿದ್ದ ಮುಂದುವರಿದವನಿಗೆ ಅಂದಿನ ವೈಭವವನ್ನು ವರ್ಣಿಸುವುದು ಇಂದಿನ ಹಂಪಿಯ ಪರಿಸ್ಥಿತಿಯನ್ನ ಕಂಡು ಮರುಗುವುದು ತಿಳಿಯಲಾಗಿದೆ. ಈ ವಿಜಯನಗರದ ಅತ್ಯಂತ ಅಲಂಕೃತವಾದ ವಿಷ್ಣುವಿಗೆ ಸಮರ್ಪಿತವಾದ ವಿಜಯ ವಿಠಲ ದೇವಾಲಯದ ದ್ವಾರದೊಳಗೆ ಕಾಲಿಟ್ಟರೆ ಇಲ್ಲಿ ಅನನ್ಯ ಮತ್ತು ಅಸಾಧಾರಣವಾದ ವಿಶಿಷ್ಟ ಬಗೆಯ ವಾಸ್ತುಶಿಲ್ಪದ ಲೋಕದ ಅನಾವರಣವಾಗುತ್ತೆ. ಅಂದಿನ ವೈಭವಕ್ಕೆ ಈ ಸಾಮ್ರಾಜ್ಯ ಎದುರಿಸಿದ ಕ್ರೂರ ದಾಳಿಗೆ ಮೂಕಸಾಕ್ಷಿಯಾಗಿ ನಿಂತಿರೋ ಧ್ವಂಸವಾದ ಕೋಟೆ ಕೊತ್ತಲ ಕಟ್ಟಡ ಗುಡಿ ಗೋಪುರಗಳ ಇಂದಿನ ಪರಿಸ್ಥಿತಿಯನ್ನ ಕಂಡು ಮನಸ್ಸು ಭಾರವಾಗುತ್ತೆ. ಮುಂದುವರಿದು ದ್ವಾರದಲ್ಲೇ ಎದುರಾಗೋ ಈ ಹಂಪಿಯ ಮುಕುಟಮಣಿ ಅಂತಿರೋ ಕಲ್ಲಿನ ರಥದ ಎದುರಿಗೆ ಬಂದು ನಿಂತೆ ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯದಿಂದ ಪ್ರೇರೇಪಣೆಗೊಂಡು ವಿಠಲನಿಗೆ ಸಮರ್ಪಿಸಲು 16ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ರಥ ವಿಜಯನಗರ ಸಾಮ್ರಾಜ್ಯದ ಕಾಲದ ಶಿಲ್ಪಕಲೆಯನ್ನ ಬಿತ್ತರಿಸುವುದರ ಜೊತೆಗೆ ಅದರ ನಿರ್ಮಾಣಕ್ಕೆ ಕಾರಣೀಕರ್ತರಾದ ಶ್ರೀಕೃಷ್ಣ ದೇವರಾಯರನ್ನು ನೆನಪಿಸುತ್ತೆ. ಈ ಕಲ್ಲಿನ ರಥದಿಂದ ದೃಷ್ಟಿಯನ್ನ ಈ ವಿಠಲ ದೇವಾಲಯದ ಗೋಪುರದೆಡೆಗೆ ಹರಿಸಿದರೆ ಸಂಪೂರ್ಣ ಗೋಪುರ ಸುಲ್ತಾನರ ದಾಳಿಯಿಂದ ಧ್ವಂಸಗೊಂಡಿತ್ತು. ಅದರ ಪ್ರತಿ ಮೂಲೆಗಳು ಕೂಡ ತಿಂಗಳುಗಟ್ಟಲೆ ಬೆಂಕಿಯಲ್ಲಿ ಹೊತ್ತಿ ಉರಿದ ನೋವಿನ ಕಥೆಯನ್ನ